ಪ್ರಿಯ ವೀಕ್ಷಕರೇ ನಮಸ್ಕಾರ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಗಾದ್ರೂ ಮಾಡಿ ಈ ಬಾರಿ 3ನೇ ಬಾರಿಗೆ ಅಧಿಕಾರವನ್ನ ಹಿಡಿಬೇಕು ಅಂತ ಹಪಹಪಿಸ್ತಾ ಇದ್ದಾರೆ. ಅವರ 10 ವರ್ಷಗಳ ಆಡಳಿತ ಹೇಗಿತ್ತು ಎಂಬುದನ್ನು ನೋಡಬೇಕಾದ್ರೆ ಈ ಹಿಂದೆ ಅಂದ್ರೆ 2019ರಲ್ಲಿ ಇದೇ ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರಿಗೆ ಕೊಟ್ಟ ಭರವಸೆಗಳು ಇದುವರೆಗೂ ಎಷ್ಟು ಈಡೇರಿದೆ ಎಂಬುದನ್ನು ಪರಿಶೀಲಿಸೋಣ ಬನ್ನಿ. भाजपा का संकल्प, मोदी की गारंटी. बीज से बाजार तक किसानों की आय बढ़ाने के प्रयास करेंगे. हम श्री अन्न को सुपर फूड की तरह स्थापित करेंगे. नैनो यूरिया और प्राकृतिक खेती से जमीन की सुरक्षा करेंगे. हम कृषिगत शक्ति के रूप में कृषि इंफ्रास्ट्रक्चर का विशेष विकास करेंगे. मछुआरों के जीवन छूते हर पहलू जैसे कि नाव का बीमा, फिश प्रोसेसिंग यूनिट, सैटेलाइट द्वारा समय पर जानकारी, इन सभी को मजबूत करेंगे. मछली पालकों को सीवीड और मोती की खेती के लिए भी प्रोत्साहित करेंगे. ये है भाजपा का संकल्प, मोदी की गारंटी. ಹೌದು, 2019ರಲ್ಲಿ ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವು ಭರವಸೆಗಳನ್ನ ನೀಡಿದ್ರು. ರೈತರ ಆದಾಯವನ್ನ 2022ರ ಒಳಗೆ ದುಪ್ಪಟ್ಟು ಮಾಡ್ತೇವೆ, 2 ಎಕರೆಗೆ ಭೂಮಿಯನ್ನ ಹೊಂದಿರುವ ಭಾರತದ ಎಲ್ಲಾ ರೈತರಿಗೆ ಧನ ಸಹಾಯವನ್ನ ಮಾಡ್ತೇವೆ, ಸಣ್ಣ ಮತ್ತು ಮಧ್ಯಮ ರೈತರಿಗೆ ಪಿಂಚಣಿಯನ್ನು ನೀಡ್ತೇವೆ, ಬಡ್ಡಿ ಇಲ್ಲದೆ ರೈತರಿಗೆ 1 ಲಕ್ಷ ಸಾಲವನ್ನು ನೀಡ್ತೇವೆ, ರಫ್ತು ಹೆಚ್ಚು ಮಾಡಿ ಆಮದು ಕಡಿಮೆ ಮಾಡ್ತೇವೆ, ಮುಂದಿನ 5 ವರ್ಷಗಳಲ್ಲಿ ಸಾವಯವ ಕೃಷಿಗಾಗಿ 20 ಲಕ್ಷ ಹೆಕ್ಟೇರ್ ಭೂಮಿಗೆ ಪ್ರೋತ್ಸಾಹವನ್ನು ನೀಡುತ್ತೇವೆ, ಇದಕ್ಕಾಗಿ ಗೋಶಾಲೆಗಳೊಂದಿಗೆ ಸಾವಯವ ಕೃಷಿಯನ್ನ ಬೆಸೆಯುತ್ತೇವೆ, 2019ರ ಒಳಗಡೆ 68 ನೀರಾವರಿ ಯೋಜನೆಗಳನ್ನ ಸಂಪೂರ್ಣಗೊಳಿಸುತ್ತೇವೆ, 2022ರಷ್ಟೊತ್ತಿಗೆ 10,000 ರೈತ ಉತ್ಪಾದನಾ ಸಂಘಗಳನ್ನ ಸ್ಥಾಪಿಸ್ತೇವೆ, ರೈತರಿಗಾಗಿ ಮೊಬೈಲ್ ಆಪ್ಗಳನ್ನ ತಯಾರಿಸ್ತೇವೆ ಅಂತ ಹೇಳಿ ಹೀಗೆ ಸಾಲು ಸಾಲು ಭರವಸೆಗಳನ್ನ 2019ರಲ್ಲಿ ನೀಡಿದ್ದ ಪ್ರಧಾನಿ ಮೋದಿ ಕೇವಲ ಟ್ರಿಪಲ್ ತಲಾಕ್, ಸೆಕ್ಷನ್ 370, ಏಕರೂಪ ನಾಗರಿಕ ಸಂಹಿತೆ, ಸಿಎಎ, ಎನ್ಆರ್ಸಿ ಮುಂತಾದ ಭಾವನಾತ್ಮಕ ಅಂಶಗಳನ್ನು ಜಾರಿಗೊಳಿಸಿ ಜನರಿಗೆ ನಯಾ ಪೈಸೆ ಲಾಭವಿಲ್ಲದಂತಹ ಕಾರ್ಯಕ್ರಮಗಳನ್ನು ನೀಡಿ ಹಿಂಬದಿಯಲ್ಲಿ ಚುನಾವಣಾ ಬಾಂಡ್ ಅನ್ನುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿಕೊಂಡು ಕುಳಿತುಕೊಂಡಿದ್ರು. ಈ ಬಾರಿಯೂ ಕೂಡ ಇಂತಹದ್ದೇ ಮಹಾ ಆಸೆ ತೋರಿಸುವಂತಹ ಹಲವು ಭರವಸೆಗಳನ್ನ ನೀಡಿರುವಂತಹ ಸಂಕಲ್ಪ ಪತ್ರ ಪ್ರಣಾಳಿಕೆಯನ್ನ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಬಿಡುಗಡೆ ಮಾಡಿದೆ. ಈ ಸಂಕಲ್ಪ ಪತ್ರವನ್ನು ಓದಿದ ಎಂತಹ ಪ್ರಜ್ಞಾವಂತನಿಗಾದರೂ ನಗು ಬಾರದೇ ಇರುವುದು. ಯಾಕೆಂತ ಹೇಳಿದ್ರೆ ಈ ಪ್ರಣಾಳಿಕೆಯಲ್ಲಿರುವ ಹಲವು ಭರವಸೆಗಳನ್ನ 2019ರಲ್ಲಿಯೇ ನೀಡಲಾಗಿದೆ. ಆದರೆ ಆ ಯಾವ ಭರವಸೆಗಳು ಕೂಡ ಇದುವರೆಗೂ ನೆರವೇರಿಸಿಲ್ಲ. ಹೀಗಾಗಿ ಮತ್ತೊಮ್ಮೆ ಬಿಜೆಪಿ ಮತ್ತು ಪ್ರಧಾನಿ ಮೋದಿಯವರು ತಮ್ಮ ಸುಳ್ಳಿನ ಮುಖವನ್ನ ತಮ್ಮ ಸಂಕಲ್ಪ ಪತ್ರದಿಂದಲೇ ಬಯಲು ಮಾಡಿದ್ದಾರೆ. ಹೀಗಾಗಿನೇ ಈಗಲಾದ್ರೂ ದೇಶದ ಜನತೆ ಎಚ್ಚೆತ್ತುಕೊಳ್ಳಬೇಕಾಗಿದೆ, ಬಿಜೆಪಿಯ ಸುಳ್ಳಿನ ಭರವಸೆಯ ವಿರುದ್ಧ ಸಿಡಿದು ನಿಲ್ಲಬೇಕಾಗಿದೆ ಮತ್ತು ದೇಶದ ಹಿತಕ್ಕಾಗಿ ಬಿಜೆಪಿಯನ್ನ ಸೋಲಿಸಲೇಬೇಕಾಗಿದೆ. ಒಂದು ವೇಳೆ ಮತ್ತೆ ದೇಶದಲ್ಲಿ ಈ ಸುಳ್ಳು ಹೇಳುವ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ದೇಶದ ಬಡವರು ಮತ್ತಷ್ಟು ಬಡತನಕ್ಕೆ ತಳ್ಳಲ್ಪಡ್ತಾರೆ, ದೇಶದ ಸಿರಿವಂತರು ಧನಿಕರು ಇನ್ನಷ್ಟು ಕಿತ್ತು ತಿನ್ನುತ್ತಾರೆ ಮತ್ತು ಬಿಜೆಪಿ ಸರ್ಕಾರ ಇಂತಹ ಹೊಲಸು ಕಾರ್ಯಗಳಿಗೆ ಬೆಂಬಲವನ್ನು ಕೂಡ ಕೊಡುತ್ತದೆ. ಹಾಗಾಗಿ ಈ ಬಾರಿ ಎಚ್ಚರಿಕೆಯಿಂದ ಮತ ಚಲಾಯಿಸಿ. ನಮಸ್ಕಾರ.